ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ DRE ವರ್ಕ್ಸ್. ಈಗ ನಾವು ಲೀಫ್ ಫಿಲ್ಲಿಂಗ್ ಮೆಥಡಲ್ಲಿ 4th ಒನ್ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಕೂಡ ನಾನು ಡ್ರಾಪ್ ಶೇಪ್ ಡ್ರಾ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಸಿಲ್ಕ್ ಥ್ರೆಡ್ ಬಂದು ಡಬಲ್ ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಸೊ ಶಾರ್ಪ್ ಎಡ್ಜ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿಂದ ನೀವು ಸೆಂಟರಲ್ಲಿ ಒಂದು ಲಾಂಗ್ ಚೈನ್ ಸ್ಟಿಚ್ ಹಾಕಿ ಕೆಳಗೆ ಒಂದು ಲಾಕ್ ಸ್ಟಿಚ್ ಹಾಕ್ತೀರಾ. ಅದಾದಮೇಲೆ ರೈಟ್ ಸೈಡ್ ಇಲ್ಲ ಲೆಫ್ಟ್ ಸೈಡ್ ಅಲ್ಲಿ ನೀವು ಸ್ಲ್ಯಾಂಟಿಂಗ್ ಆಗಿ ಒಂದು ಚೈನ್ ಸ್ಟಿಚ್ ಹಾಕಿ ಅಲ್ಲಿ ನೀವು ಲಾಕ್ ಸ್ಟಿಚ್ ಹಾಕದೆ ಹಾಗೆ ಬ್ಯಾಕ್ವರ್ಡ್ಸ್ಗೆ ದಾರಾನ ಪುಲ್ ಮಾಡ್ತೀರ ಬಟನ್ ಹೋಲ್ ಮೆಥಡಲ್ಲಿ. ಸೊ ಪುಲ್ ಮಾಡಿ ಮತ್ತೆ ಇಲ್ಲೊಂದು ಲಾಕ್ ಸ್ಟಿಚ್ ಹಾಕ್ತೀರಾ. ಲಾಕ್ ಸ್ಟಿಚ್ ಹಾಕಿ ಈಗ ಅದರದ್ದು ಆಪೋಸಿಟ್ ಡೈರೆಕ್ಷನ್. ಸೊ ಫಸ್ಟ್ ಲೆಫ್ಟ್ ತೊಗೊಂಡಿದ್ರೆ ಈಗ ರೈಟ್ ಸೈಡಲ್ಲಿ ತೊಗೊಳ್ತೀರಾ. ಒಂದು ಸ್ಲ್ಯಾಂಟಿಂಗ್ ಆಗಿ ಚೈನ್ ಸ್ಟಿಚ್ ಹಾಕಿಬಿಟ್ಟು ನೀವು ಮತ್ತೆ ಅಲ್ಲಿ ಬ್ಯಾಕ್ ಡೈರೆಕ್ಷನಲ್ಲಿ ಪುಲ್ ಮಾಡ್ತೀರಾ. ಪುಲ್ ಮಾಡಿಕೊಂಡು ಮತ್ತೆ ಸೆಂಟರ್ಗೆ ಒಂದು ಲಾಕ್ ಸ್ಟಿಚ್ ಹಾಕ್ತೀರಾ. ಅಲ್ಲಿಂದ ಮತ್ತೆ ಆಪೋಸಿಟ್ ರೈಟ್ ಸೈಡ್ ಇಲ್ಲ ಲೆಫ್ಟ್ ಸೈಡ್ ತೊಗೊಂಡು ಸ್ಲ್ಯಾಂಟಿಂಗ್ ಆಗಿ ಚೈನ್ ಸ್ಟಿಚ್ ಹಾಕಿಬಿಟ್ಟು ನೀವು ಬಟನ್ ಹೋಲ್ ಮೆಥಡಲ್ಲಿ ಬ್ಯಾಕ್ವರ್ಡ್ಸಲ್ಲಿ ಆ ದಾರನ ಪುಲ್ ಮಾಡಬೇಕು. ಸೊ ದಾರನ ಬ್ಯಾಕ್ವರ್ಡ್ಸ್ ಪುಲ್ ಮಾಡಬೇಕಾದ್ರೆ ಕೆಳಗಿರೋ ದಾರನ ಸ್ಟಿಫಾಗಿ ಇಟ್ಕೊಳ್ಳಿ. ಮತ್ತು ನೀವು ತುಂಬ ಫೋರ್ಸ್ ಕೊಟ್ಟು ಪುಲ್ ಮಾಡಬೇಡಿ. ಸೊ ವಿಡಿಯೋದಲ್ಲಿ ನೋಡಿಕೊಂಡು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ. ಸೊ ಇದು ನಾವು ಲೀಫ್ ಫಿಲ್ಲಿಂಗ್ ಮೆಥಡಲ್ಲಿ ಯಾವುದಾದ್ರೂ ಥ್ರೆಡ್ ವರ್ಕ್ ಬ್ಲೌಸಸ್ ಬಂದಾಗ ಸ್ಮಾಲ್ ಫ್ಲವರ್ದು ಲೀಫ್ ಎಲ್ಲ ಬರುತ್ತಲ್ಲ, ಸೊ ಅಲ್ಲೆಲ್ಲ ನಾವು ಈ ಮೆಥಡ್ ಯೂಸ್ ಮಾಡಿ ಫಿಲ್ ಮಾಡ್ಕೋಬೋದು. ಸೊ ನೀವು ನಿಧಾನಕ್ಕೆ ಸಿಲ್ಕ್ ಥ್ರೆಡಲ್ಲಿ ಪ್ರಾಕ್ಟೀಸ್ ಅನ್ನೋದನ್ನು ಮಾಡ್ಕೊಳ್ಳಿ. ಸೊ ನೀವು ಈಗ ಸಿಲ್ಕ್ ಥ್ರೆಡ್ ಮೇಲಿಂದ ಹಾಕ್ತಾ ಇರಬೇಕಾದ್ರೆ ಸೊ ಇಫ್ ಸಪೋಸ್ ನಮಗೆ ನೀಡಲಿಂದ ಸಿಲ್ಕ್ ಥ್ರೆಡ್ ಬಂದುಬಿಡ್ತು ಅಂದರೆ ಕೆಳಗೆ ಫುಲ್ ದಾರಾನ ಪುಲ್ ಮಾಡೋಕ್ಕೆ ಹೋಗಬೇಡಿ. ಸೊ ಸ್ವಲ್ಪ ದಾರಾನ ನಿಧಾನಕ್ಕೆ ಪುಲ್ ಮಾಡಿ ನಿಮಗೆ ಮೇಲೆ ಆ 2 ಲೇಯರ್ಸ್ ಇರುತ್ತೆ ನೋಡಿ ಸಿಲ್ಕ್ ಥ್ರೆಡ್ದು. ಸೊ ಆ ಲೂಪಿಂದ ನೀವು ನೀಡಲ್ನ ಹಾಕ್ಕೊಂಡು ಮತ್ತೆ ಡಿಸೈನ್ ಅನ್ನೋದನ್ನು ಕಂಟಿನ್ಯೂ ಮಾಡ್ತಾ ಬರಬೇಕು. ಸೊ ನೀವು ಫುಲ್ ಕೆಳಗೆ ದಾರ ಫೋರ್ಸ್ ಕೊಟ್ಟು ಎಳೆದಾಗ ಏನಾಗುತ್ತೆ, ಫುಲ್ ಡಿಸೈನ್ ಮತ್ತೆ ಫಸ್ಟಿಂದ ಹಾಕಬೇಕಾಗಿ ಬರುತ್ತೆ. ಸೊ ನೋಡಿಕೊಂಡು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ. ಸೊ ಇದು ಕೂಡ ನಾನು ಫುಲ್ ಏನು ಮಾಡಲ್ಲ, ಡ್ರಾಪ್ ಶೇಪ್ನ ಕಂಪ್ಲೀಟ್ ಮಾಡಲ್ಲ. ಸೊ ನಾನಿಲ್ಲಿ ವಿ ಶೇಪ್ ಥರ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ವಿ ಶೇಪ್ ಥರ ಕಂಪ್ಲೀಟ್ ಮಾಡಿದ್ಮೇಲೆ ಏನು ಮಾಡ್ತೀನಿ, ಇಲ್ಲಿ ನಾನು ಆ್ಯಂಟಿಕ್ ಬೀಡ್ಸ್ ತೊಗೊಂಡಿದ್ದೀನಿ. ಸೊ ಆ್ಯಂಟಿಕ್ ಬೀಡ್ಸ್ ತೊಗೊಂಡು ಔಟ್ಲೈನ್ ಥರ ಕೊಡ್ತಾಯಿದ್ದೀನಿ. ಸೊ ನೀವಿಲ್ಲಿ ಆ್ಯಂಟಿಕ್ ಬೀಡ್ಸ್ ಆದರೂ ಕೊಡ್ಬೋದು, ಸ್ಟೋನ್ ಚೈನ್ಸ್ ಆದರೂ ಕೊಡ್ಬೋದು, ಇಲ್ಲ ಪರ್ಲ್ ಚೈನ್ಸ್ ಬರುತ್ತಲ್ಲ ಅದು ಕೂಡ ಕೊಡ್ಬೋದು. ಸೊ ನಾನಿಲ್ಲಿ ಯೂಸ್ ಮಾಡ್ತಿರೋದಲ್ಲ ಆ್ಯಂಟಿಕ್ ಬೀಡ್ಸ್ ಅನ್ನೋದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಆ್ಯಂಟಿಕ್ ಬೀಡ್ಸ್ ಯೂಸ್ ಮಾಡಿ ಫಿನಿಶಿಂಗ್ ಮಾಡಬೇಕಾದ್ರೆ ಒಂದು ಮೇಲೆ ಎಕ್ಸ್ಟ್ರಾ ಬೀಡ್ಸ್ ಅನ್ನೋದನ್ನು ಕೊಡಿ. ಸೊ ಆಗ ನಿಮಗೆ ಆ ಡ್ರಾಪ್ ಶೇಪ್ ಅನ್ನೋದು ಕ್ಲೀನಾಗಿ ಸಿಗುತ್ತೆ. ಸೊ ಇದು ಲೀಫ್ ಫಿಲ್ಲಿಂಗ್ ಮೆಥಡ್ 4. ಥ್ಯಾಂಕ್ ಯು ಫಾರ್ ವಾಚಿಂಗ್.